ಅಲ್ಲಾಹು ಅಕ್ಬರ್ ಅಂತ ಹೆಣ್ಮಗಳು ಕೂಗಿದ್ಲು, ಹೌದಾ? ಇದು ನನಗೂ ಕೂಡ ಈ ಸುದ್ದಿ ಬಂದಿದೆ. ಒಬ್ಬ ಬುರ್ಕಾ ಹಾಕ್ಕೊಂಡ್ರಂಥ ಹೆಣ್ಮಗಳು ಇವತ್ತು ಆ ಒಂದು ಶಿವಪ್ಪ ನಾಯಕ ಪ್ರತಿಮೆ ಬಳಿ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿ ಲಡ್ಡು ಹಂಚ್ತಾ ಇರೋಂಥ ಸಂದರ್ಭದಲ್ಲಿ ಬುರ್ಕಾ ಹಾಕ್ಕೊಂಡಿರೋಂಥ ಒಬ್ಬ ಹೆಣ್ಮಗಳು ಅಲ್ಲಿ ಬಂದು ಮೋದಿಗೆ ಟೀಕೆ ಮಾಡಿ ಅದೇ ರೀತಿ ಅಲ್ಲಾಹು ಅಕ್ಬರ್ ಅಂತ ಕೂಗಾಟ ಮಾಡಿದ್ದು ನಾನು ಕೂಡ ಟಿ ವಿಗಳಲ್ಲಿ ನೋಡಿದೆ. ನಾನು ಆ ಜಾಗದಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮ ಮುಗಿಸಿ ಹೊರಟಂಥ ಸಂದರ್ಭದಲ್ಲಿ ಟಿ ವಿಗಳಲ್ಲಿ ನೋಡಿದೆ ನಾನು. ಅದಾದ ನಂತರ ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿದಾಗ ಎಸ್ ಪಿ ಅವರು ಒಂದು ಸುದ್ದಿ ಕೊಟ್ಟಿದ್ದಾರೆ, ಆಕೆ ಹುಚ್ಚಿ ಅವರಪ್ಪ ಅಂತ ಹೇಳಿದ್ರು. ನಾನು ಕೇಳಿದೆ, ಹುಚ್ಚಿ ಅಂತ ಹೆಂಗೆ ನೀವು ತೀರ್ಮಾನ ಮಾಡ್ತೀರಿ ಅಂತ. ಅದಕ್ಕೆ ಅಲ್ಲ, ಅವರ ಅಪ್ಪ ಹೇಳಿದ್ರು ಅಂತ. ಅವರಪ್ಪ ಯಾರೂ ಕೂಡ ಈ ರೀತಿ ಕೋಮುಗಲಭೆ ಉಂಟು ಮಾಡೋದಕ್ಕೆ ಅವಳು ಬಂದಿದ್ದಾಳೆ ಅಂತ ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಮೋದಿನ ಟೀಕೆ ಮಾಡಿ ಅಲ್ಲಾಹು ಅಕ್ಬರ್ ಅಂತ ಕೂಗಿರಬೇಕಾದ್ರೆ ಇದರಲ್ಲೇನೋ ಒಂದು ಸಮಸ್ಯೆ ಇದೆ, ಬೇಕು ಅಂತ ಯಾರೋ ಮಾಡಿದ್ದಾರೆ ಅನ್ನೋಂಥ ಭಾವನೆ ಸಮಾಜದಲ್ಲಿ ಇದೆ. ಅದಕ್ಕೋಸ್ಕರ ತಕ್ಷಣ ಅವಳನ್ನ ಅರೆಸ್ಟ್ ಮಾಡಿ ಅವಳ ಮೇಲೆ FIR ಹಾಕಿ ಅದಾದ ನಂತರ ಕೋಮುಗಲಭೆಯನ್ನು ಉಂಟು ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ ಅನ್ನೋಂಥ ಕೇಸ್ಗಳನ್ನು ಹಾಕಿ ಆನಂತರ ತನಿಖೆ ಮಾಡಿಸ್ಬೇಕು ನೀವು ಅನ್ನೋಂಥ ಒತ್ತಾಯವನ್ನು ನಾನಿವತ್ತು ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹೇಳಿದ್ದೀನಿ. ಅವರು ಆಯಿತು ಸರ್ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಅಲ್ಲಲ್ಲ, ನೀವು ಹೇಳ್ತಿರೋದು ನಾನು ನೋಡಿದ್ದಿದ್ರೆ ನಾನು ಖಂಡಿತ ಹೇಳಿದ್ದೀನಿ. ಪತ್ರಕರ್ತರ ಮುಖಾಂತರನೇ ನನಗೆ ಸಾಕಷ್ಟು ಸುದ್ದಿಗಳು ಸಿಕ್ಕಿದ್ದು. ಅವಳು ವಿಡಿಯೋಗಳು ಮಾಡ್ಕೊಂಡಿದ್ದಾಳೆ, ವಿಡಿಯೋ ಮಾಡ್ಕೊಂಡ ನಂತರ ಮೋದಿಗೆ ಧಿಕ್ಕಾರಕ್ಕೆ ಹೋಗ್ಯಾಳೆ, ಅದಾದ ನಂತರ ಅಲ್ಲಾಹು ಅಕ್ಬರ್ ಅಂತ ಹೋಗಿದ್ದಾರೆ. ಈ ಪತ್ರಕರ್ತರು ನೀವೆಲ್ಲ ಹೇಳಿದ್ದು ನಿಮ್ಮ ಮೊಬೈಲ್ಗಳ ಮುಖಾಂತರ, ಪತ್ರಕರ್ತರ ಮೊಬೈಲ್ಗಳಂತ ಮುಖಾಂತರ ನಾನೇ ನೋಡಿದ ನಂತರ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ಮಾತಾಡಿದ ಮೇಲೆ ಇದೆಷ್ಟೆಲ್ಲ ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎನ್ಕ್ವೈರಿ ರಿಪೋರ್ಟ್ ಏನು ಬರುತ್ತೆ ನೋಡಿ. ನಿಜಕ್ಕೂ ಅವಳು ಹುಚ್ಚಿ ಆದ ತಕ್ಷಣ ಸ್ವಾಭಾವಿಕವಾಗಿ ಮೋದಿಗೆ ಬೈಬೇಕು ಅಂತ ಹುಚ್ಚಿಗೆ ಹೆಂಗೆ ಅನಿಸುತ್ತೆ? ಹುಚ್ಚಿಗೆ ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು ಅಂತ ಹುಚ್ಚಿಗೆ ಯಾಕೆ ಅನಿಸುತ್ತೆ? ನನಗದೆಲ್ಲ ಗೊತ್ತಿಲ್ಲ. ತನಿಖೆ ಮಾಡಬೇಕು ಅಂತ ಹೇಳಿದ್ದೀನಿ. ನಿಷ್ಪಕ್ಷಪಾತ ತನಿಖೆಯನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳು ಮಾಡಿಸ್ಬೇಕು. ಇದಕ್ಕೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ಗಮನ ಕೊಡಬೇಕು, ಮುಖ್ಯಮಂತ್ರಿಗಳು ಗಮನ ಕೊಡಬೇಕು. ಇಲ್ಲದೇ ಇದ್ದರೆ ಇಡೀ ಹಿಂದೂ ಸಮಾಜ ಇದ್ರ ವಿರುದ್ಧ ಏನು ಮಾಡಬೇಕು ಅನ್ನೋಂಥ ಚರ್ಚೆಯನ್ನು ಎಲ್ಲ ಹಿರಿಯರ ಹತ್ರ ಕೂತು ಚರ್ಚೆ ಮಾಡಿ ತೀರ್ಮಾನ ನಾವು ಮಾಡ್ತೇವೆ. ಷಡ್ಯಂತ್ರ ಅಂತ ಅನ್ನಿಸ್ತಾ ಇದೆ. ನಾವು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ, ಸಂತೋಷ ಪಡ್ತಾ ಇರೋಂಥ ಸಂದರ್ಭದಲ್ಲಿ ಸಾವಿರಾರು ಲಡ್ಡುಗಳನ್ನು ಮಾನ್ಯ ಆನಂದಪುರ ಬೆಕ್ಕಿನ ಮಠದ ಸ್ವಾಮೀಜಿಗಳು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬಂದು ಲಡ್ಡು ಹಂಚಂಥ ಕಾರ್ಯಕ್ರಮವನ್ನು ಲಡ್ಡು ಹಂಚಿ ಉದ್ಘಾಟನೆ ಮಾಡಿ ಅವರು ಹೊರಟರು, ನಾನು ಹೊರಟಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನಾನು ನೋಡ್ತಾ ಇದ್ದೀನಿ ಅಂತ ಮಾತು ಹೇಳ್ತಾ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವಳು ಹುಚ್ಚಿ ಅಂತ ಹೇಳ್ತಾ ಇದ್ದಾರೆ ಸರ್. ಒಂದು ಯಾರು ಹೇಳಿದ್ರು ಅಂದೆ ನಾನು, ಅವರಪ್ಪ ಹೇಳಿದ್ರು ಅಂತ. ಅವರಪ್ಪ ಸುಳ್ಳು ಹೇಳೋಕ್ಕೆ ಸಾಧ್ಯವಾ ಅನ್ನೋಂಥ ಭಾವನೆ ಅವ್ರದ್ದು. ಅವರಪ್ಪ ಸುಳ್ಳು ಹೇಳಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅವಳು ಹುಚ್ಚಿನೇ ಹೌದಾ? ಹುಚ್ಚಿನೇ ಆಗಿದ್ರೆ ಮೋದಿ ಬಗ್ಗೆ ಟೀಕೆ ಯಾಕೆ ಮಾಡಿದ್ಲು? ಮೋದಿ ಟೂ ವೀಲರಲ್ಲಿ ಬಂದಿದ್ದು ಸರಿ, ಮೋದಿ ಬಗ್ಗೆ ಯಾಕೆ ಟೀಕೆ ಮಾಡಿದ್ಲು? ಅಲ್ಲಾಹು ಅಕ್ಬರ್ ಅಂತಲೇ ಯಾಕೆ ಹೋಗಿದ್ಲು? ಇದೆಲ್ಲ ತನಿಖೆ ಮುಖಾಂತರ ಬರಬೇಕು. ಮುಂಚೆ ಅವಳನ್ನ ಅರೆಸ್ಟ್ ಮಾಡಬೇಕು, FIR ಹಾಕಬೇಕು. ಅವರು ಕೋಮುಗಲಭೆಯನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನವನ್ನು ಅವಳ ಮುಖಾಂತರ ಇನ್ಯಾರೋ ಮಾಡಿದಾರಾ ಅದು ಕೂಡ ತನಿಖೆ ಆಗಬೇಕು. ಅದು ತನಿಖೆ ಎಲ್ಲ ಆದ ನಂತರ ಅವಳು ಹುಚ್ಚಿ ಹೌದೋ ಅಲ್ಲೋ, ಅವಳು ಹಿಂದೆ ಯಾರಿದ್ದಾರೋ ಇಲ್ಲೋ ಇದೆಲ್ಲ ಹೊರಗೆ ಬರುತ್ತೆ. ಶಿವಮೊಗ್ಗ ಶಾಂತಿಯಿಂದ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇರೋಂಥ ಸಂದರ್ಭದಲ್ಲಿ, ರಾಮನ ಪ್ರತಿಷ್ಠಾಪನೆ ಆಗಿರೋಂಥ ಸಂದರ್ಭದಲ್ಲಿ ಇವತ್ತು ಈ ಘಟನೆ ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ನೋವಾಗಿದೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದರ ಗಮನಿಸಬೇಕು. ತಕ್ಷಣ ಇದು ಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.